ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ರವಿ ಜೈಲಿಗೆ ಹೋಗಿರೋದ್ರಿಂದ ಟ್ಯಾಕ್ಸಿ ಚಾಲಕರಿಗೂ ಕೂಡ ಈಗ ಆರೋಪಿ ರವಿ ಬಂಧನದ ಬಿಸಿ ತಟ್ಟಿದೆ. ಟ್ಯಾಕ್ಸಿ ಚಾಲಕ ಆರೋಪಿ ರವಿ ಈಗ ಜೈಲು ಪಾಲಾಗಿರೋದ್ರಿಂದ ಉಳಿದ ಟ್ಯಾಕ್ಸಿ ಡ್ರೈವರ್ಗಳಿಗೆ ಅದು ಪರಿಣಾಮ ಬೀರ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧದ ಕೇಸಿನ ಬಳಿಕ ಚಾಲಕರಿಗೆ ಭಯ ಶುರುವಾಗೋಗಿದೆ. ಕಾರು ಚಾಲಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಂತಹ ರವಿ ಈ ಪ್ರಕರಣದಲ್ಲಿ ಆರೋಪಿಯಾಗಿರೋದ್ರಿಂದ ಈಗ ಟ್ಯಾಕ್ಸಿ ಬಾಡಿಗೆಗೆ ಹೋಗೋದಕ್ಕೇನೆ ಚಾಲಕರು ಭಯ ಪಡ್ತಾ ಇದ್ದಾರೆ. ಕೆಲಸ ಇಲ್ಲದೆ ಟ್ಯಾಕ್ಸಿ ಸ್ಟ್ಯಾಂಡ್ನಲ್ಲೇ ಟ್ಯಾಕ್ಸಿಗಳು ನಿಂತಿದೆ. ನ್ಯೂಸ್ ಫಸ್ಟ್ ಮುಂದೆ ತಮ್ಮ ಪ್ರಾಬ್ಲಮ್ ಏನು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಟ್ಯಾಕ್ಸಿ ಚಾಲಕರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ಇನ್ನುಳಿದವರಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಚಿತ್ರದುರ್ಗದ ಟ್ಯಾಕ್ಸಿ ಚಾಲಕರಿಗೆ ಯಾವ ರೀತಿ ಸಂಕಷ್ಟ ತಂದಿಟ್ಟಿದೆ? ವಿಜಯ್, ಒಂದು ಕೊಲೆಯ ಸುತ್ತ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆಯ ನಂತರ ಬರೀ ರೇಣುಕಾ ಸ್ವಾಮಿಯ ಕುಟುಂಬಸ್ಥರು ಅಥವಾ ಆರೋಪಿಗಳ ಕುಟುಂಬಸ್ಥರು ಮಾತ್ರ ಅಲ್ಲ, ಅವರು ಕಿಡ್ನಾಪ್ ಮಾಡಿದಂಥ ಸ್ಟೈಲ್ ಅಥವಾ ಮೋಡಸ್ ಅಪರಂಡಿ ಏನಿದೆ ಅದರ ಆಧಾರದ ಮೇಲೆ ಅಥವಾ ಆ ಕಾರ್ನ ಮುಖಾಂತರವಾಗಿ ಏನು ಕಿಡ್ನಾಪ್ ಮಾಡ್ತಾರೆ ಅದರಿಂದ ಅಲ್ಲಿ ಆರೋಪಿ ರವಿಗೆ ಏನು ಸಮಸ್ಯೆ ಆಯಿತು ಕಾರ್ ಚಾಲಕ, ಅದೇ ರೀತಿಯಲ್ಲಿ ಅಂದ್ರೆ ಆ ಸಮಸ್ಯೆ ಆದ ಬಳಿಕ ಇಲ್ಲಿನ ಚಿತ್ರದುರ್ಗದ ಕಾರ್ ಟ್ಯಾಕ್ಸಿ ಅಥವಾ ಏನು ಚಾಲಕರಿಗೆ ಕಾರಿನ ಚಾಲಕರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಯಾಕಂದ್ರೆ ಎಲ್ಲರೂ ಕೂಡ ಚಿತ್ರದುರ್ಗದ ಈ ಒಂದು ಟ್ಯಾಕ್ಸಿ ಸ್ಟ್ಯಾಂಡ್ ನಲ್ಲೇ ಅವತ್ತಿನಿಂದ ಕೂಡ ಅಂದ್ರೆ ಘಟನೆ ನಡೆದ ಬಳಿಕ ಇವತ್ತಿನವರೆಗೂ ಕೂಡ ಯಾರು ಕೂಡ ಬಾಡಿಗೆಗೆ ಹೋಗೋದಕ್ಕೆ ಸಾಕಷ್ಟು ಹೆದರ್ತಾ ಇದ್ದಾರೆ. ಬಿಕಾಸ್ ನಾವು ಏನು ಕೂಡ ಕೇಳೋದಿಲ್ಲ ಬಾಡಿಗೆ ಬಂದಂತ ಸಂದರ್ಭದಲ್ಲಿ. ಆಗ ನಮಗೆ ಏನಾದರೂ ಆ ಬಾಡಿಗೆ ಬಂದಿರೋರು ಏನಾದರೂ ಒಂದು ಈ ರೀತಿಯ ಆಕ್ಟಿವಿಟೀಸ್ ಮಾಡಿದ್ರೆ ಆಗ ನಮಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾವು ಕೂಡ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ. ಜೊತೆಗೆ ಎಲ್ಲ ಒಂದ್ ಕಡೆ ಬಾಡಿಗೆ ಕೂಡ ಹೊಡೆಯೋದಕ್ಕೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಜೊತೆಗೆ ಈಗ ಟ್ಯಾಕ್ಸಿ ಚಾಲಕರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಈ ಒಂದು ಘಟನೆ ಆದ ಬಳಿಕ ಈಗ ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ಜೊತೆಲಿದ್ದಂಥ ರವಿ ಅರೆಸ್ಟ್ ಆದರು, ಅದಾದ ನಂತರ ಎಷ್ಟು ಒಂದು ರೀತಿಯ ಆತಂಕ ಇದೆ ನಿಮಗೆ? ಯಾಕೆಂದರೆ ಅವತ್ತಿನಿಂದ ಕೂಡ ಸಾಕಷ್ಟು ಖಾಲಿ ಇರ್ತಿದ್ರಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸರ್, ರವಿ ಅವ್ರದ್ದು ಇದು ದೊಡ್ಡ ಇನ್ಸಿಡೆಂಟ್ ಆಗಿದೆ, ಇದೆಲ್ಲರಿಗೂ ಬೆಳಕಿಗೆ ಬಂದಿದೆ. ನಮ್ಮನ್ನು ಅಸಂಘಟಿತರು ಅಂತೇಳಿ ಗುರುತಿಸಿದ್ದಾರೆ ಗೌರ್ಮೆಂಟ್, ಇವ್ರಿಗೇನು ಇದಿಲ್ಲ ಅಂತ. ನಾವು ಟ್ಯಾಕ್ಸ್ ಕಟ್ತೀವಿ, ನಮ್ಮ ಕಮರ್ಷಿಯಲ್ ಅಂತ ಇದು ಮಾಡಿದ್ದಾರೆ. ನಾವು ಪ್ರತಿಯೊಂದು ಯಾರೋ ಒಬ್ಬನು ಬರ್ತಾನೆ, ಹುಡುಗಿನ ಕರ್ಕೊಂಬರ್ತಾನೆ, ನಾವು ಬಾಡಿಗೆ ಹೋಗಿರ್ತೀವಿ, ಅದ್ರ ಮೇಲೆ ನಮ್ಮ ಮೇಲೆ ಕೇಸ್ ಆಗಿರುತ್ತೆ. ನಮಗೇನು ಅನ್ನೋದೇ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಈಗ ನಾವು ಬೇಕು ಅಂತ ಕಳ್ತನ ಮಾಡಿದರೆ ನಾವು ಕಳ್ರಾಗೋಣ. ಇದು ನಮಗೇನು ಗೊತ್ತಿಲ್ಲದಂಗೆ ಬಾಡಿಗೆ ಬರುತ್ತೆ, ಹೊಟ್ಟೆ ಹಸ್ಕೊಂಡಿರ್ತೀವಿ, ಬಾಡಿಗೆ ಹೋಗ್ತೀವಿ. ಈಗ ಕಾರ್ ಸ್ಟ್ಯಾಂಡ್ ಅಂತ ಮಾಡಿದ್ಮೇಲೆ ಕಾರ್ ಸ್ಟ್ಯಾಂಡಿಗೆ ಬಾಡಿಗೆ ಬಂದ್ಮೇಲೆ ಕಾರ್ ಸ್ಟ್ಯಾಂಡಿಗೆ ಹೋಗ್ಲೇಬೇಕಾಗುತ್ತೆ ಸರ್. ಈಗ ರವಿ ಬಾಡಿಗೆ ಹೋಗಿದ್ದಾನೆ, ದೊಡ್ಡ ಇನ್ಸಿಡೆಂಟ್ ಆಗೈತೆ, ಈಗ ಎಲ್ಲರಿಗೂ ಗೊತ್ತಾಗಿದೆ. ಹಿಂಗಾಗಿ ಇದೆಲ್ಲ ಪ್ರಚಲಿತ ಆಗ್ತಿದೆ. ಅಷ್ಟು ಬಿಟ್ಟರೆ ಭಾಳ ನಮಗೆ ತೊಂದರೆ ಇದೆ ಸರ್. ಮೊದಲಿಂದನೂ ಎಲ್ಲ ವಿಚಾರದಲ್ಲೂ ನಮಗೆ ಟ್ಯಾಕ್ಸಿ ಸ್ಟ್ಯಾಂಡಲ್ಲಿ ತೊಂದರೆನೇ ಸರ್. ಸದ್ಯ ಈ ಘಟನೆ ಆದಮೇಲೆ ಈಗಿನ ಪರಿಸ್ಥಿತಿ ಏನಿದೆ ನಿಮ್ಮದು? ಈಗಿನ ಪರಿಸ್ಥಿತಿ ಸರ್ ಈಗ ತುಂಬ ಹದಗೆಟ್ಟಿದೆ ಸರ್. ನಾವು ಯಾವ ಬಾಡಿಗೆ ಹೋಗ್ಬೇಕು, ಯಾವ ಬಾಡಿಗೆ ಹೋಗ್ಬಾರ್ದು ಅನ್ನೋದೇ ನಮಗೆ ಗೊತ್ತಾಗ್ತಿಲ್ಲ. ಆ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ. ಯಾರನ್ನ ಫೋನ್ ಮಾಡಿದ್ರೆ ಭಯ ಆಗ್ತಿದೆ, ಏನಾಗ್ತದೋ ಏನೋ, ನಮಗೆ ಆಗಬೇಕು ಅನ್ನೋ ಇದಕ್ಕೆ ಪರಿಸ್ಥಿತಿ ಬಂದುಬಿಟ್ಟಿದ್ದೀವಿ ಸರ್. ದಿನ ಟ್ಯಾಕ್ಸ್ ರೇಟ್ ಜಾಸ್ತಿ ಆಗ್ತಿದೆ, ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಿದೆ. ಈ ಕೋವಿಡ್ ಬಂದಾಗಳಿಂದ ನಮ್ಮ ಪರಿಸ್ಥಿತಿ ಹೇಳಬಾರ್ದು ಹಂಗಾಗಿ ಹೋಗಿದ್ದು. ಈ ಒಂದು ಮಟ್ಟಕ್ಕೆ ಚೇತರಿಸ್ಕೊಳ್ಳೋಣ ಅನ್ನೋ ಮಟ್ಟಕ್ಕೆ ಬಂದ ತಕ್ಷಣ ಇವ್ಯಾವ ಕೇಸ್ಗಳು ಏನು ರೀತಿ, ಯಾವ ರೀತಿ ನಾವು ಮೇಂಟೈನ್ ಮಾಡೋಕೆ ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ ಆಗೋಗ್ಬಿಟ್ಟಿದೆ ಸರ್. ರವಿಯವರ ಕುಟುಂಬದವ್ರನ್ನ ನೋಡಿದ್ರೆ ಏನು ಹೇಳ್ತೀರಾ ಅಂತ ಹೇಳಿ? ಸರ್, ರವಿಯವ್ರ ಕುಟುಂಬ ನೋಡಿದ್ರೆ ಸರ್, ನಾವು ನಮ್ಮ ಕುಟುಂಬನ ಆ ಸ್ಟೇಜ್ನಲ್ಲಿ ಇಟ್ಟು ನೋಡಿದ್ರೆ ಅದು ಗೊತ್ತಾಗ್ತಿದೆ ಸರ್, ಅದು ಸಮಸ್ಯೆ ಏನು ಅಂತ. ಸರ್, ಅವತ್ತಿನ ದುಡಿದು ಅವತ್ತಿನ ತಿನ್ನೋದೇ ಸರ್. ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡ್ನಲ್ಲಾಗಲಿ ಇನ್ನೊಂದಲ್ಲಿ ಸಂಘ ಸಂಸ್ಥೆ ಟ್ಯಾಕ್ಸ್ಗಳು, ಕಂತು, ಇನ್ಶೂರೆನ್ಸು ಎಲ್ಲ ಕಟ್ಕೊಂಡು ಹೋದರೆ ಸರ್ ಜೀವನ ಮಾಡೋಕ್ಕಾಗದು. ರವಿಯವ್ರ ಕುಟುಂಬ ಇವತ್ತಿನ ದಿನ ಭಾಳ ದುಸ್ತರ ಪರಿಸ್ಥಿತಿಯಲ್ಲಿದೆ ಸರ್. ಅದಕ್ಕೋಸ್ಕರ ನಾವು ನಮ್ಮ ಕಾರ್ ಸ್ಟ್ಯಾಂಡು, ನಮ್ಮ ಅಧ್ಯಕ್ಷರು, ನಮ್ಮ ಎಲ್ಲ ಚಾಲಕರೆಲ್ಲ ಸೇರಿ ನಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಬೇಕು ಅಂತೇಳಿ ನಾವು ಎಲ್ಲ ಕಲೆಕ್ಟ್ ಮಾಡ್ತಾಯಿದ್ದೀವಿ ಸರ್. ವಿಜಯ್, ನೋಡಿದ್ರಲ್ಲ, ಇದು ಪ್ರಮುಖವಾಗಿ ಟ್ಯಾಕ್ಸಿ ಚಾಲಕರ ಸಮಸ್ಯೆ. ಅಂದರೆ ಎಲ್ಲ ಒಂದು ಕಡೆ ಆ ಇನ್ಸಿಡೆಂಟ್ ಆದಾಗಿನಿಂದ ನಾವು ಹೇಗೆ ಬಾಡಿಗೆಗೆ ಹೋಗಬೇಕು, ಅಂದರೆ ಬಂದಿರುವಂಥವ್ರು ಅಥವಾ ಬಾಡಿಗೆಗೆ ಬಂದಿರುವಂಥವ್ರು ಏನು ಮಾಡ್ತಾರೆ, ಮುಂದಿನ ಕೆಲಸ ಏನು ಅವ್ರದ್ದು ಅನ್ನೋದು ಗೊತ್ತಾಗೋದಿಲ್ಲ. ಆದರೆ ಅವ್ರು ಮಾಡುವಂಥ ತಪ್ಪಿಗೆ ನಮ್ಮನ್ನೂ ಕೂಡ ಅರೆಸ್ಟ್ ಮಾಡ್ತಾರೆ. ಆಗ ನಮ್ಮ ಕುಟುಂಬಸ್ಥರು, ಯಾಕಂದರೆ ಈಗಾಗಲೇ ರವಿಯ ಕುಟುಂಬಸ್ಥರನ್ನು ಕೂಡ ನಾವು ನೋಡ್ತಾ ಇದ್ವಿ, ಅದೇ ರೀತಿಯಲ್ಲಿ ನಮಗೂ ಕೂಡ ಸಮಸ್ಯೆ ಆಗುತ್ತೆ ಅಂಥೇಳಿ ನಮಗೆಲ್ಲ ಒಂದು ಕಡೆ ಅಂಜಿಕೆ ಇದೆ. ಹಾಗಾಗಿ ನಾವು ಕೂಡ ನೋಡಿ ಅಳೆದು ತೂಗಿ ಆ ಬಾಡಿಗೆಯನ್ನು ಒಪ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಅನ್ನೋ ಮಾತನ್ನ ಚಿತ್ರದುರ್ಗದ ಟ್ಯಾಕ್ಸಿ ಚಾಲಕರು ಹೇಳ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.